ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರೀಲ್ಸ್ ಆ್ಯಂಡ್ ರೀಡ್ಸ್. ಇವತ್ತು ನಾವು ನಿರ್ದೇಶಕರಾದ ಸತ್ಯರವರು ನಟಿಸಿ ನಿರ್ಮಿಸಿದಂಥ ಎಕ್ಸ್ ಆ್ಯಂಡ್ ವೈ ಚಿತ್ರದ ಬಗ್ಗೆ ತಿಳ್ಕೊಳ್ಳೋಣ. ಈ ಕತೆ ಬಂದು ಒಂದು ಪ್ರಯೋಗಾತ್ಮಕ ಅಟೆಂಪ್ಟ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಆತ್ಮ ಈ ಭೂಮಿಯಲ್ಲಿ ಹುಟ್ಟಬೇಕಾದ್ರೆ ತನ್ನ ತಂದೆ ತಾಯಿಗಳನ್ನ ಅದೇ ಆಯ್ಕೆ ಮಾಡ್ಕೊಳ್ಳೋವಂಥ ಒಂದು ಜರ್ನಿ. ಈ ಜರ್ನಿಯಲ್ಲಿ ಆತ್ಮ ಇಲ್ಲಿ ಹೇಗೆ ಬಂತು, ಭೂಲೋಕದಲ್ಲಿ ಹೇಗೆ ಬಂತು, ತನ್ನ ತಂದೆ ತಾಯಿಗಳನ್ನ ಹೇಗೆ ಆಯ್ಕೆ ಮಾಡ್ಕೊಂತು, ಕೊನೆಯದಾಗಿ ಆ ಆತ್ಮದ ಒಂದು ಪರ್ಪಸ್ ಫುಲ್ಫಿಲ್ ಆಯ್ತಾ ಇಲ್ವಾ ಅನ್ನೋದೇ ಈ ಚಿತ್ರದ ಮೂಲ ಚಿತ್ರಕಥೆ. ಈ ಕತೆ ಸ್ಟಾರ್ಟ್ ಆಗುವಾಗ ಒಂದು ಕಾಮಿಡಿ ನೋಟಲ್ಲೇ ಸ್ಟಾರ್ಟ್ ಆಗುತ್ತೆ. ಒಂದು ಕಾಮಿಡಿ ಹ್ಯೂಮರ್ ಟಚ್ಚಲ್ಲೇ ಮುಂದಕ್ಕೆ ಹೋಗ್ತಾ ಇರುತ್ತೆ. ಒಬ್ಬ ಆಟೋ ಡ್ರೈವರ್, ಆತನಿಗೆ ಈ ಸಮಾಜದ ಪರವಾಗಿ ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಒಂದು ಹುಡುಗಿ, ಆ ಹುಡುಗಿಗೆ ಆ ಮದುವೆ ಇಷ್ಟ ಇರಲ್ಲ. ಹುಡುಗಿ ಆ ಮದುವೆ ಆಗ್ತಾಳ ಇಲ್ವಾ, ಮತ್ತು ಇವರಿಬ್ಬರು ಹೇಗೆ ಸೇರ್ತಾರೆ ಅನ್ನೋದೇ ಈ ಕತೆ. ಈ ಆತ್ಮ ಅನ್ನೋದು ಪ್ರಪಂಚಕ್ಕೆ ಬಂದಾಗ ತನ್ನ ತಂದೆ ತಾಯಿಗಳನ್ನ ಹೇಗೆ ಹುಡುಕುತ್ತೆ, ಹೇಗೆ ಒಂದುಗೂಡಿಸುತ್ತೆ ಅನ್ನೋದು ಹಿಲೇರಿಯಸ್ ಆಗಿ ಸಾಗುತ್ತೆ. ಫಸ್ಟ್ ಹಾಫ್ ನಿಮಗೆ ಒಂದು ಸ್ವಲ್ಪ ಹಿಲೇರಿಯಸ್ ಆಗಿ, ಸೆಕೆಂಡ್ ಹಾಫಲ್ಲಿ ನಿಮಗೆ ಸ್ವಲ್ಪ ಎಮೋಷ್ನಲ್ ಟಚ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಈ ಪ್ರಪಂಚದಲ್ಲಿ ಕೆಲವೊಂದು ಪರಿಹರಿಸ ಆಗದಂಥ ಒಂದು ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅನಾಥಾಶ್ರಮ, ವೃದ್ಧಾಶ್ರಮ, ಜಾತಕಗಳು, ಇವೆಲ್ಲದರ ಬಗ್ಗೆ ಒಂದು ಸಿಂಪಲ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಆ್ಯಕ್ಟಿಂಗ್ ಇದರಲ್ಲಿ ನಾವು ಬಹಳ ಸೀನಿಯರ್ ಆ್ಯಕ್ಟರ್ಸ್ನ ನೋಡ್ಬೋದು, ಆದರೆ ಅವ್ರನ್ನ ಬಹಳ ತುಂಬ ಕಡಿಮೆಯಾಗಿ ಬಳಸ್ಕೊಳ್ಳಲಾಗಿದೆ. ಮೋಸ್ಟ್ಲಿ ಅದು ಚಿತ್ರಕಥೆಯ ಒಂದು ಇಂಪ್ಯಾಕ್ಟ್ ಇರ್ಬೋದು. ಮತ್ತು ಈ ಕತೆ ನಡೆಯೋದೇ ಒಂದು 4 ಕ್ಯಾರೆಕ್ಟರ್ಗಳಿಂದ. ಕ್ರೀಡೆ, ಕೃಪಾ, ಅದು ಆತ್ಮ, ಮತ್ತು ಇನ್ನೊಂದು ಹುಡುಗಿ. ಈ 4 ಜನ ಮಧ್ಯೆ ನಡೆಯೋ ಕತೆ. ಅಲ್ಲಿ ಆ 4 ಜನ ಸಂದರ್ಭಿಕವಾಗಿ ಮತ್ತು ಇಮೋಷ್ನಲಿ ಎಲ್ಲೆಲ್ಲಿ ಎಮೋಟ್ ಮಾಡಬೇಕೋ ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್, ಆ್ಯಕ್ಚುಲಿ ಇದರಲ್ಲಿ ಮ್ಯೂಸಿಕ್ಕು ತುಂಬ ಸಿಂಪಲಾಗಿ ಭಾಳ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೊಂದು ಸಿಚುಯೇಷನ್ ಬೇಸ್ಡ್ ಸಾಂಗ್ಸ್ ಇದೆ. ಇಲ್ಲೂ ನಿಮಗೆ ತುರುಕಿದ ಹಾಗೆ ಅಥವಾ ಇನ್ನೊಂದು ಫೋರ್ಸ್ ಮಾಡಿ ಹಾಕದಂಗೆ ಇಲ್ಲ. ಕತೆ ಜೊತೆ ಹಾಡುಗಳು ಕೂಡ ಸಾಕ್ತಾ ಇರ್ತವೆ. ಅದರ ಕೆಲವೊಂದು ಸ್ನಿಪ್ಪೆಟ್ ಸಾಂಗ್ಸ್ ಇದೆ ಇಂಗ್ಲೀಷಲ್ಲಿ, ಅದು ಭಾಳ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಕುಂತಿ ಮತ್ತು ಕರ್ಣನ ಸಾಂಗು, ಆ ಹಾಡು ಆ ಆತ್ಮದ ಮೇಲೆ ಯಾವ ಥರ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನು ಭಾಳ ಚೆನ್ನಾಗಿ ತೋರಿಸ್ಕೊಂಡು ಹೋಗಿದೆ. ಮತ್ತು ಕ್ಲೈಮ್ಯಾಕ್ಸ್ಗಿಂತ ಪ್ರೀ ಕ್ಲೈಮ್ಯಾಕ್ಸಲ್ಲಿ ರಾಜೇಶ್ ಕೃಷ್ಣನವರ ಹಾಡು ಚೆನ್ನಾಗಿದೆ. ಟೆಕ್ನಿಕಲಿ ಕ್ಯಾಮ್ರಾ ವರ್ಕು ಭಾಳ ಚೆನ್ನಾಗಿ ಮಾಡಿದರೆ. ಕೆಲವೊಂದು ಲ್ಯಾಂಡ್ಸ್ಕೇಪ್ಸ್ಗಳನ್ನ ಭಾಳ ಚೆನ್ನಾಗಿ ಸತ್ಯಪ್ರಕಾಶ್ ಅವರು ಮತ್ತು ಕ್ಯಾಮ್ರಾಮನ್ ತೋರಿಸಿದ್ದಾರೆ. ಸತ್ಯಪ್ರಕಾಶ್ ಅವರ ಸ್ಟ್ರೆಂತ್ ಅದೇ. ಯಾಕಂದರೆ ನಾವು ರಾಮರೇಲಿ ನೋಡಿದ್ರೆ ಅದೊಂದು ಬರಡು ಭೂಮಿಯನ್ನು, ಆ ಲ್ಯಾಂಡ್ಸ್ಕೇಪ್ನ ಭಾಳ ಚೆನ್ನಾಗಿ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ತೋರಿಸಿದೆ. ಇಲ್ಲೂ ಕೂಡ ಅದೇ ತೋರಿಸಿದ್ದಾರೆ. ಲೊಕೇಶನ್ಸ್ ನಿಮಗೆ ಎಲ್ಲೋ ಕೆಲವು ಕಡೆ ಒಂದೇ ಲೊಕೇಶನಲ್ಲಿ ಅವರು ತುಂಬ ಲೊಕೇಶನ್ಸ್ನ ಒಂದೇ ಊರಲ್ಲಿ ಹೇಳಿದಾಗ ನಮ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಲೊಕೇಶನ್ಸ್ ನಿಮಗೆ ಮಿಸ್ಮ್ಯಾಚ್ ಆಗ್ಬೋದು ಹೊರತಾಗಿ, ಬಟ್ ಕೆಲವೊಂದು ಕಡೆ ಲ್ಯಾಂಡ್ಸ್ಕೇಪ್ಗಳನ್ನ ಭಾಳ ಚೆನ್ನಾಗಿ ಡಿಫ್ರೆಂಟ್ ಆ್ಯಂಗಲ್ಗಳಿಂದ ಪಿಕ್ಚರೈಸ್ ಮಾಡಿದ್ದಾರೆ. ಫೈನಲಿ ಇದೊಂದು ಕಮ್ಮಿ ಡ್ಯೂರೇಷನ್ ಇರುವಂಥ ಒಂದು ಸಿನಿಮಾ. ನೀವು 1 ಗಂಟೆ 48 ನಿಮಿಷ, 1.25 ಅವರಲ್ಲಿ ಮುಗಿಯುವಂಥ ಸಿನಿಮಾ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು, ನಿಮಗೆ ಇಷ್ಟ ಆಗ್ಬೋದು. ಯಾಕಂದರೆ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಫಸ್ಟ್ ಹಾಫ್ ಕಾಮಿಡಿ, ಸೆಕೆಂಡ್ ಹಾಫಲ್ಲಿ ಒಂದು ಎಮೋಷನಲ್ಲಿ ನಿಮ್ಮನ್ನು ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಆವಾಗಲೇ ಇನ್ನೂ ಈ ರೀತಿಯಾದಂಥ ಪ್ರಯೋಗಾತ್ಮಕ ಚಿತ್ರಗಳು ನಾವು ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ಮುಂದಿನ ಸಿನಿಮಾದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.